ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಈಗ ಸೆಲೆಬ್ರಿಟಿ ಕಿಚನ್ ನೋಡುವಂತಹ ಸಮಯ. ಇವತ್ತು ಯಾವ ಸೆಲೆಬ್ರಿಟಿಯ ಅಡುಗೆ ಮನೆ ನೋಡುವಂತಹ ಭಾಗ್ಯ ನಿಮ್ಮದಾಗುತ್ತೆ ಅನ್ನೋ ಕುತೂಹಲ ಇದೆಯಾ? ಖ್ಯಾತ ಬಾಡಿ ಬಿಲ್ಡರ್, ಫಿಟ್ನೆಸ್ ಟ್ರೈನರ್ ಅಷ್ಟೇ ಅಲ್ಲ, ಕನ್ನಡದ ಬಡ್ಡಿಂಗ್ ಸ್ಟಾರ್ ಆಗಿರುವಂತಹ ರಘುರಾಮಪ್ಪ ಅವರ ಅಡುಗೆ ಮನೆಯನ್ನು ನೋಡುವಂತಹ ಭಾಗ್ಯ ನಿಮ್ಮದಾಗುತ್ತೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ಅವರ ಕಿಚನ್ಗೆ ಡೈರೆಕ್ಟ್ ಎಂಟ್ರಿ ಕೊಡೋಣ. ಬಾಡಿ ಬಿಲ್ಡರ್, ಫಿಟ್ನೆಸ್ ಟ್ರೈನರ್, ಆಕ್ಟರ್ ಇವಿಷ್ಟೆಲ್ಲ ಆಗಿರುವಂತಹ ರಘುರಾಮಪ್ಪ ಅವರ ಅಡುಗೆ ಮನೆಯಲ್ಲಿ ನಾವೀಗ ಇದ್ದೀವಿ. ಹಾಗಿದ್ರೆ ಅವರ ಅಡುಗೆ ಮನೆ ಹೇಗಿದೆ, ಏನೆಲ್ಲ ಇಟ್ಕೊಂಡಿದ್ದಾರೆ, ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ, ಎಷ್ಟು ವಿಶೇಷವಾಗಿದೆ ಅವರ ಅಡುಗೆ ಮನೆ, ಬನ್ನಿ ಅವರಿಂದಲೇ ಪರಿಚಯ ಮಾಡ್ಕೊಳ್ಳೋಣ. ರಘು, ವೆಲ್ಕಮ್ ಟು ದ ಶೋ. ಹಾಗೆ ರಘು ಅವರ ಅಮ್ಮ ಕೂಡ ನಮ್ಮ ಜೊತೆ ಇದ್ದಾರೆ. ಅಮ್ಮ, ತಮಗೂ ಕೂಡ ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ರಘು, ಯೂಶ್ವಲಿ ಅಡುಗೆ ಮನೆ ಅಂತಂದ್ರಲ್ಲ, ಅದೊಂಥರ ಹೆಂಗಸರ ಪಾರ್ಟ್, ಅವ್ರಿಗೆ ಬೇಕಾಗಿರುವಂಥದ್ದು ಅನ್ನೋದು ಹಳೆ ಕಾಲ ಆಯ್ತು. ಈಗೇನಿದು ಅಂತಂದ್ರೆ ಅಡುಗೆ ಮನೆ ಅಂತಂದ್ರೆ ಇದು ಪಾರ್ಟ್ ಆಫ್ ಎಲ್ಲರಿಗೂ ಅದು ಬೇಕಾಗಿರುವಂಥದ್ದೇ ಅಂತಂದಾಗಿದೆ. ಸೊ ನಿಮ್ಮ ಪ್ರಕಾರ ನಿಮ್ಗೆ ಅಡುಗೆ ಮನೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ಅಡುಗೆ ಮನೆ ಅಂದ್ರೆ ಯೂಶ್ವಲಿ ಸ್ಪೆಷಲಿ ನಾನು ಫಿಟ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮೇನ್ ನನ್ನ ಆಹಾರ ಎಲ್ಲ ಅಡುಗೆ ಮನೆ ಇದೆ. ಸೊ ಹಾಗಾಗಿ ತುಂಬ ಕ್ಲೀನ್ ಫುಡ್ ನಾನು ತಿನ್ನೋದು. ಸೊ ನಾನು ಆಚೆ ಎಲ್ಲೂ ತಿನ್ನೋದಿಲ್ಲ, ತುಂಬ ಅಪರೂಪ ಆಚೆ ತಿನ್ನೋದಾದ್ರೆ. ಹಾಗಾಗಿ ಅಡುಗೆ ಮನೆಯೇ ಒಂಥರ ಆಲ್ ದಿ ಟೈಮ್ ಸೋರ್ಸ್ ಆಫ್ ಫುಡ್ ಅಂತಾರಲ್ಲ, ಹಾಗೆ ಫಿಟ್ನೆಸ್ ಗುಟ್ಟಲ್ಲೇ ಮೆಜಾರಿಟಿ ನನ್ನ ಫಿಟ್ನೆಸ್ಸು ಎಲ್ಲ ಬರೋದು ಅಡುಗೆ ಮನೆಯಿಂದ. ಹಾಗಾಗಿ ಹೇಗೆ ಒಂದು ಕ್ಯೂಟ್ ಆಗಿರುವಂತ ಅಡುಗೆ ಮನೆ ಮಾಡ್ಕೊಂಡು, ಕ್ಯೂಟ್ ಆಗಿರೋಂಥ ಅಡುಗೆ ಮನೆ. ಯಾಕಂದ್ರೆ ಯೂಶ್ವಲಿ ನಾನು ಒಬ್ಬನೇ ಜಾಸ್ತಿ ತಿನ್ನೋದು ಅಡುಗೆ ಮಾಡೋದು. ನಮ್ಮಮ್ಮ ಪಾಪ ತುಂಬಾ ಕಷ್ಟಪಟ್ಟು ನನಗೋಸ್ಕರ ಅಡುಗೆ ಮಾಡ್ತಾರೆ. ಹಾಗಾಗಿ ಇದು ನನಗಾಗಿ ಸ್ಪೆಷಲ್ ಆಗಿ ಮಾಡ್ತಾರೆ ಅಷ್ಟೇ. ಸರೋಜ ಅವರೇ, ನೀವು ಯಾವ ರೀತಿ ಮಾಡ್ಕೊಂಡಿದ್ದೀರಿ ನಿಮ್ಮ ಅಡುಗೆ ಮನೆಯನ್ನ ನಿಮ್ಮ ನೀಡ್ಗೆ ತಕ್ಕ ಹಾಗೆ? ಸ್ವಲ್ಪ ಚಿಕ್ಕದಾಗಿದೆ ಇದು ನಮ್ದು ಕಿಚನ್. ಅಂದ್ರೆ ಒಂದ್ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ಅಂತ ಆಸೆ ಇದೆ. ಬಟ್ ಆದ್ರೆ ಇದರಲ್ಲಿ ಸಿಟಿ ಬೇಕಾಗಿಲ್ಲ. ನಾವು 4 ಜನ ಅಲ್ವಾ, ಗೆಸ್ಟ್ ಬಂದು ಸ್ವಲ್ಪ ಜನ ಬರ್ತಾರೆ, ಪರವಾಗಿಲ್ಲ. ಕೆಳಗಡೆ ಒಂದು ಕಿಚನ್ ಇದೆ ನಮ್ಗೆ, PG ನಡೆಸ್ತಾ ಇದ್ವಿ ಅಲ್ಲ, ಅಲ್ಲಿ ಕೆಳಗಡೆ ಒಂದಿದೆ, ಅಲ್ಲಿ ಮಾಡ್ತೀನಿ ಜಾಸ್ತಿ. ಮೇನ್ ಅಡಿಗೆ ಮೇನ್ ಅಡಿಗೆ ಅಲ್ಲಿ ಆಗುತ್ತೆ. ನನ್ನ ಮಗಳಿಗೋಸ್ಕರ ನಮ್ ಕಾಫಿ ಟೀ ಈ ತರಗೋಸ್ಕರ ಸ್ವಲ್ಪ ಅರ್ಜೆಂಟಿಗೋಸ್ಕರ ಈ ಕಿಚನ್. ಓಕೆ. ಸೊ ರಘು, ನಿಮಗಾಗಿರುವಂತ ಸ್ಪೆಷಲ್ ಕಿಚನ್ ಅಲ್ಲ, ಆಕ್ಚುಲಿ ನಾವು ಅಮ್ಮ ಪ್ಲೇಯಿಂಗ್ ಈಸ್ಟ್ ಕಾಂಪಿಟೇಷನ್ ನಡೆಸ್ತಾರೆ. ಯಾಕಂದ್ರೆ ಅಲ್ಲಿ ಸುಮಾರು 100 ಜನ ಇದ್ದಾರೆ. ಹಾಗಾಗಿ 100 ಜನಕ್ಕೆ ಅಡುಗೆ ಮಾಡಕ್ಕೆ ಬೇರೆ ಅಡುಗೆ ಮನೆ ಇದೆ. ಅಲ್ಲಿ ಯೂಶ್ವಲಿ ಅಪ್ಪ ಆಗಲಿ ಅಥವಾ ಆ ಫುಡ್ ಅವ್ರು ತಿಂತಾರೆ. ನನಗೋಸ್ಕರ ಇಲ್ಲಿ ಅಡುಗೆ ಮಾಡೋದು, ನನಗೋಸ್ಕರ ಇದರಲ್ಲಿ ಅಡುಗೆಗೆ ಅಂತ ಅಮ್ಮ ಮಾಡೋದಿಲ್ಲ. ಬೇರೆ ಯಾರಿಗೂ ಅಷ್ಟ ಅಡುಗೆ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಯಾರ ಗೆಸ್ಟ್ ಬಂದಾಗ ಅಥವಾ ಸ್ಪೆಷಲಿ ನನಗೆ ಬೆಳಗ್ಗೆ ನನ್ನ ಡಯಟ್ ಇಂದ ಹಿಡಿದು ರಾತ್ರಿ ನಿದ್ದೆ ಮಾಡೋವರೆಗೂ ಏನ್ ಫುಡ್ ಬೇಕೋ ಅಮ್ಮ ಇಲ್ಲೇ ನೋಡ್ಕೊಂತಾರೆ. ಸೊ ಫಿಟ್ನೆಸ್ ಫೀಲ್ಡ್ಗೆ ತಕ್ಕನಾದಂತಹ ಅಡುಗೆ ಮನೆ ಮಾಡ್ಕೊಂಡಿದ್ದೀರಿ. ಮುಂಚೆ ನಾವು 5-10 ವರ್ಷ ಹಿಂದೆ ನೋಡಿದಾಗ ಕಿಚನ್ ಅನ್ನೋದೇ ಕಾನ್ಸೆಪ್ಟ್ ಬೇರೆ ತರ ಇತ್ತು. ಇವಾಗ ಎಂಟೈರ್ಲಿ ಡಿಫ್ರೆಂಟ್ ಆಗ್ಬಿಟ್ಟಿದೆ. ಕಂಪೇರು ಮಾಡಕ್ ಆಗೋದಿಲ್ಲ. ನಾವು ಊರ್ ಕಡೆ ಹೋದ್ರೆ ಅದೊಂಥರ ಖುಷಿ ಆಗುತ್ತೆ ಅಲ್ಲಿರೋ ಕಿಚನ್ ನೋಡಿದ್ರೆ. ಸೊ ಅಮ್ಮ, ನೀವು ಹೇಳೋದಾದ್ರೆ ಈಗಿನ ಕಿಚನ್ ಕಾನ್ಸೆಪ್ಟ್ ಗಳನ್ನ ನೀವು ನೋಡ್ತಾ ಇದ್ರೆ, ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಡುಗೆ ಮನೆ ಅಂತಂದ್ರೆ ಹೆಂಗಿರ್ಬೇಕು? ವಿಶಾಲವಾಗಿರ್ಬೇಕು, ತುಂಬಾ ಸುಂದರವಾಗಿರ್ಬೇಕು, ದೊಡ್ಡದಾಗಿರ್ಬೇಕು ಅನ್ಸುತ್ತೆ ನನಗೆ ಆಸೆ. ಈ ಸಿಟಿಲಿ ಆಗೋದಿಲ್ಲ ದೊಡ್ಡದಾಗಿ ಮಾಡೋದಕ್ಕೆ, ಕಷ್ಟ ಅಲ್ವಾ ಜಾಗದಲ್ಲ. ಮತ್ತೆ ಈಗಿನ ಕಿಚನ್ ಗಳಲ್ಲಿ ನೀವು ಒಂಥರ ಇದ್ರೂ ಕಿಚನ್ ಒಳಗಡೆನೆ ಇದೀನಿ ಅಂತ ಅನ್ಸಲ್ಲ, ಹೊರಗಡೆ ಏನ್ ಡಿಸ್ಕಷನ್ ನಡೀತಾ ವಿಲ್ ಬಿ ಪಾರ್ಟ್ ಆಫ್ ಇಟ್ ಅಂತ ಅನ್ಸುತ್ತಲ್ವಾ? ಸೊ ಅದು ಐ ಥಿಂಕ್ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ನಂಗೆ ಈಗಲೂ ನೆನಪಿದೆ, ನಾವು ಸುಮಾರು 15 ವರ್ಷದ ಹಿಂದೆ ಕಿಚನ್ ಅದು ಹೇಗಿತ್ತು ಅಂತ. ಯಾಕೆ ನಾವು ಬೇರೆ ಮನೇಲಿ ಇದ್ವಿ, ಆಗ ಕಿಚನ್ ಬೇರೆ ಕಡೆ ಇತ್ತು, ಹಾಲ್ ಒಂದು ಬೇರೆ ಕಡೆ ಇತ್ತು, ರೂಮ್ ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ ಅಮ್ಮ ಒಳಗೆ ಏನ್ ಮಾಡ್ತಿದಾರೆ ಅಂತ. ಇಟ್ ಇಸ್ ಅವ್ರದೇ ಪ್ರಪಂಚ. ನಮ್ಗೇನು ಈಗೇನಂದ್ರೆ ಇಟ್ಸ್ ಲೈಕ್ ಓಪನ್. ಯಾರು ಬರ್ತಾ ಇದಾರೆ ಮನೆಗೆ, ಯಾರು ಏನ್ ಮಾತಾಡ್ತಿದಾರೆ, ಓಪನ್ ಬರೋದು ಹೋಗೋದು. ಓಕೆ, ಟಿವಿ ಪ್ರೋಗ್ರಾಮ್ ಮಾಡ್ತೀರಾ, ಅಡುಗೆ ಮಾಡ್ತಾ ಬಂದ್ ಟಿವಿ ಪ್ರೋಗ್ರಾಮ್ ಸೀರಿಯಲ್ ನೋಡಿ ಅಂತ ಮತ್ತೆ ವಾಪಸ್ ಬರೋದು, ಈ ತರ. ಸೊ ಇಟ್ಸ್ ಲೈಕ್ ಇದನ್ನ ಎಂಜಾಯ್ ಮಾಡಬಹುದು ಜಾಸ್ತಿ ಅಂತ ಅನ್ಸುತ್ತಲ್ವಾ? ಟಿವಿ ನೋಡ್ತಾ ಟಿವಿ ಸೌಂಡ್ ಬರ್ತಾನೆ ಇರುತ್ತೆ ನಾವು ಕಿಚನ್ ಅಲ್ಲಿ. ಅಮ್ಮಗೆ ಹಿಂಗಂದ್ರೆ ಟಿವಿ ಆನ್ ಆಗಿರ್ಬೇಕು, ಜೋರಾಗಿ ಸೌಂಡ್ ಬರ್ತಾ ಇರ್ಬೇಕು, ಅಡಿಗೆ ಮಾಡ್ತಾ ಇರ್ಬೇಕು. ಓಕೆ, ಸೀರಿಯಲ್ ಡೈಲಾಗ್ ಪೇಸ್ ಮೇಲೆ ಇಲ್ಲಿ ಅಡಿಗೆ ಆಗುತ್ತೆ, ಅಪ್ಡೇಟ್ ಮಾಡ್ಕೊಂತ ಇರ್ತಾರೆ. ಓಕೆ, ವಂಡರ್ಫುಲ್. ಸೊ ನಿಮ್ಮ ಕಿಚನ್ ಒಂದು ಲುಕ್ ನೋಡೇ ಬಿಡೋಣ ಹಾಗಾದ್ರೆ.
ಕಿಚನ್ ನಿಜವಾಗ್ಲೂ ಎಷ್ಟು ಕ್ಯೂಟ್ ಆಗಿದೆಯೋ ಅಷ್ಟೇ ಒಂಥರ ನೋಡಕ್ ಖುಷಿ ಆಗ್ತದೆ, ಎಷ್ಟು ಬೇಕೋ ಅಷ್ಟಿದೆ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ತುಂಬಾ ಜನ ಅಡಿಗೆ ಮಾಡೋದಿಲ್ಲ ಆಕ್ಚುಲಿ, ನಾನು ಒಬ್ಬನಿಗಂತಾನೆ ಇಲ್ಲಿ ಅಡಿಗೆ ಮಾಡೋದು. ಅಪರೂಪಕ್ಕೆ ಟೀ ಕಾಫಿ ಅಂತ ಯಾರಾದ್ರೂ ನೆಂಟರು ಬಂದಾಗ, ಸೊ ಹಾಗೆ ಅದಕ್ಕಾಗಿ ಅಷ್ಟು ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಟ್ ಕಲರ್ ಕಾಂಬಿನೇಷನ್ ಎಲ್ಲ ಯಾರ ಅಮ್ಮನ್ ಚಾಯ್ಸಾ? ಅಮ್ಮನ್ ಚಾಯ್ಸ್. ನಮ್ಮ ಹಾಲ್ ಎಲ್ಲ ವೈಟ್ ಆಗಿತ್ತು, ಸ್ವಲ್ಪ ಪ್ಲೆಸೆಂಟ್ ಆಗಿರುತ್ತೆ ಅಂತ, ಹಾಗಾಗಿ ವೈಟ್ ಬ್ಲೂ ನ ನಾವು ಮಿಕ್ಸ್ ಮಾಡಿದ್ದು. ಸೊ ಇದು ಕಬೋರ್ಡ್ಸ್ ಇದನ್ನೆಲ್ಲ ಏನ್ ಮೆಟೀರಿಯಲ್ ನೀವು ಯೂಸ್ ಮಾಡಿರೋದು? ಯೂಶಲಿ ಇದು ಮ್ಯಾಟ್ ಫಿನಿಶ್ ಇದು ಒಳಗಿರುವಂತ ಇದು ಇದೆಯಲ್ಲ ಅದು ಜಮ್ಮನ್ ಮೇಡ್ದು. ಸೊ ಅದು ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದು. ಸೊ ಈ ಕಬೋರ್ಡ್ಸ್ ಎಲ್ಲ ಇಟ್ ವಾಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸ್, ಚಿಕ್ಕದಾಗಿ ಇದನ್ನು ಸ್ವಲ್ಪ ಚೆನ್ನಾಗಿರಲಿ ಅಂತ ಮಾಡಿದ್ದು. ಸೊ ಎಲ್ಲ ಸ್ಮೂತ್ ಇದೆ ಅಂದ್ರೆ ಯೂಸೇಜ್ ತುಂಬಾ ಈಸಿ ಇರುತ್ತೆ ಅಂತ. ಮುಂಚೆ ಎಲ್ಲ ಬೇರೆ ತರ ಇಡ್ತಾ ಇದ್ವಿ ತಟ್ಟೆ, ಈಗ ಸ್ವಲ್ಪ ಎಲ್ಲ ಒಂದ್ ಕಡೆನೆ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂತ. ಹ್ಯಾಂಡಿ ಅಲ್ವಾ, ತಕ್ಷಣ ತೆಗಿಬಹುದು, ಏನೇ ಬೇಕಾದ್ರೂ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಈ ಜಾಗದಲ್ಲಿ ಸ್ಪೂನ್ಸ್ ಇರುತ್ತೆ, ನೈಫ್ ಇರುತ್ತೆ, ಪ್ಲೇಟ್ಸ್ ಇರುತ್ತೆ, ಟಕ್ 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 ಅಂತ ತೆಗಿಬಹುದು. ನೀವು ಬಂದ್ರು ನಿಮ್ಗೆ ಒಂಥರ ಫ್ರೆಂಡ್ಲಿ ಆಗಿರುತ್ತೆ. ಅವಾಗ ನಾನು ಅಡಿಗೆ ಮಾಡ್ತಾ ಇರ್ತೀನಿ. ಆಕ್ಚುಲಿ ಐ ಆಮ್ ಎ ಗುಡ್ ಕುಕ್, ಎಗ್ ಬಾಯ್ಲ್ ಮಾಡ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಆದ ತಕ್ಷಣ ಓಟ್ಸ್, ಈ ಕಡೆ ಬಂದ್ರೆ ಹ್ಯಾವ್ ದಿಸ್ ಬ್ರೋಕನ್ ವೀಟ್ ಅಂತ. ಮಧ್ಯಾಹ್ನಕ್ಕೆ ಯೂಶಲಿ ನಾವು ಉಪ್ಪಿಟ್ಟು ಏನಾದ್ರು ಮಾಡೋದಿದ್ರೆ ಬ್ರೋಕನ್ ವೀಟ್ ಯೂಸ್ ಮಾಡ್ತೀನಿ. ಆಮೇಲೆ ಪ್ರೋಟೀನ್ ಅಂದ್ರೆ ಯೂಸ್ ದಿಸ್ ವೇ ಪ್ರೋಟೀನ್ ಅಂತ. ಇಲ್ಲ ನನಗೆ ಏನ್ ಬೇಕು ಅಂತ, ಎಗ್, ವೇ ಪ್ರೋಟೀನ್, ಇಲ್ಲಿ ಆಲಿವ್ ಆಯಿಲ್ ಬರುತ್ತೆ, ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ತೀನಿ. ಯೂಶಲಿ ನಾನು ಸ್ಟವ್ ಯೂಸ್ ಮಾಡೋದು ಕಮ್ಮಿ, ಓವನ್ ಜಾಸ್ತಿ ಇದೆ. ಇಲ್ಲಿ ಇದ್ರಲ್ಲೇ ಸ್ವಲ್ಪ ಓಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಸ್ಕಿಮ್ ಮಿಲ್ಕ್ ಹಾಕಿ 1-2 ನಿಮಿಷ ಇಟ್ಟರೆ ಮುಗೀತು. ಸೊ ಫಾಸ್ಟ್ ಫುಡ್ ಜಮಾನ ಅಂತಾರಲ್ಲ, ಸೊ ಹಾಗೆ. ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡ್ತೀರಾ ಅನ್ಸುತ್ತಲ್ವಾ? ಸುಸ್ತಾಗ್ಬಿಡುತ್ತೆ. ನಾನು ಜಿಮ್ಗೆ ಹೋದ್ರೂ ಇಷ್ಟು ಸುಸ್ತಾಗಿಲ್ಲ. ಆಮೇಲೆ ಇಷ್ಟು ಅಂದ್ರೆ ಈಗ ನಮ್ಮ ವೀಕ್ಷಕರಿಗೆ ಒಂದು ಐಡಿಯಾ ಬರೋದಿಕ್ಕೆ, ಇಷ್ಟು ಕ್ಯೂಟ್ ಆಗಿರುವಂತ ಕಿಚನ್ ಮಾಡ್ಬೇಕು ಅಂತಂದ್ರೆ ಬಜೆಟ್ ಎಷ್ಟು ಬೀಳ್ಬೋದು, ಎಷ್ಟು ಖರ್ಚಾಗ್ಬೋದು? ಎಲ್ಲ ಸೇರಿ ಯಾವ್ದಕ್ಕೆ ಕಬೋರ್ಡ್ಗೆ ಇದಕ್ಕೆಲ್ಲ ಕ್ಲೋಸ್ ಟು 80,000 ಆಯ್ತು. ಓಕೆ, ಏನ್ ಬೇಕು ಎಕ್ಸ್ಟ್ರಾ ಅಡಿಷನಲ್ ಬೇರೆ ಆಗುತ್ತೆ. ಫಿಲ್ಟರ್ ವಾಟರ್ ಬೇಕಾದಾಗ, ಅವನ್ ಬೇಕಾದಾಗ, ಅಥವಾ ಎಕ್ಸ್ಟ್ರಾ ಇಷ್ಟಕ್ಕೆ ಮಾತ್ರ ಅಷ್ಟು. 1 ಲಕ್ಷದೊಳಗೆ ಕಿಚನ್ ರೆಡಿ ಆಗ್ಬಿಡುತ್ತೆ. ಸೊ ರಘು ಕಿಚನ್ ನೋಡಿ ಇನ್ನೊಂದಿಷ್ಟು ಜನ ಮಾಡ್ಕೊಬೋದೇ? ಒಬ್ಬರಿಗೆ ಮಾತ್ರ ಇದು, ಒಬ್ಬರಿಬ್ಬರಿಗೆ ಓಕೆ, ತುಂಬಾ ಜನ ಇದ್ರೆ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಅದೇ ಎಗ್ ಬಾಯ್ಲ್ ಆಮೇಲೆ ಇಂಥದಕ್ಕೆಲ್ಲ. ಸೊ ರಘು, ಕಿಚನ್ ಕಿಚಡಿ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಇನ್ನು ನಿಮ್ಮ ಫಿಲ್ಮ್ಸ್ ವಿಚಾರಕ್ಕೆ ಬರೋದಾದ್ರೆ, ಸೊ ಒಂದ್ ಫಿಲ್ಮ್ ಮಾಡಿದ್ರೆ ಇವಾಗ? ಒಂದ್ ಸಿನಿಮಾ ಮಾಡಿದೀನಿ, 1-2 ರಿಯಾಲಿಟಿ ಶೋಸ್, ಮತ್ತೆ ಇನ್ನೊಂದ್ ಸಿನಿಮಾ ಮಾಡ್ತಾ ಇದೀನಿ ಸದ್ಯದಲ್ಲೇ. ಇನ್ನು 1 or 2 months ಇನ್ನೊಂದ್ ಸಿನಿಮಾ ಸ್ಟಾರ್ಟ್ ಆಗ್ತಿದೆ. ಸೊ ನಿಮ್ಗೆ ಮುಂಚೆಯಿಂದನೂ ಈ ಬಾಡಿ ಬಿಲ್ಡಿಂಗ್ ಅದ್ರಲ್ಲಿ ನಿಮ್ಗೆ ಮುಂಚೆನ ಇಂಟ್ರೆಸ್ಟ್ ಇತ್ತಾ? ಇಂಟ್ರೆಸ್ಟ್ ಅಂದ್ರೆ ಅದು ನಮ್ಮ ಅಪ್ಪಯಿಂದ ಬಂದಿರೋದು. ಓಕೆ, ಬಡವಳಿ. ಅಪ್ಪ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್. ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ನಮ್ಮನ್ನ ಜಿಮ್ ಕರ್ಕೋಗೋರು. ಅವಾಗೆಲ್ಲ ಅಪ್ಪ ವರ್ಕೌಟ್ ಮಾಡೋರು, ನಾವೆಲ್ಲ ಅಪ್ಪ ನೋಡು ಹೆಂಗ್ ಮಾಡ್ತಾರಲ್ಲ ಅಂತ. ಅಪ್ಪ ಬಂದ್ಬಿಟ್ಟು ಹಿಂಗ್ ಬೈಸಪ್ ತೋರ್ಸೋದು, ನೋಡಿ ಹಿಂಗೆ ಮೊಟ್ಟೆ ತಿಂದ್ರೆ ಹಿಂಗ ಆಗತ್ತೆ ಅಂತ. ನಾವು ಹಂಗೆ ಫಿಟ್ನೆಸ್ ಅಂತ ಸ್ಟಾರ್ಟ್ ಆಯ್ತು. ಈಗ ಫಿಟ್ನೆಸ್ ಬೇಕಾಗೋ ತರ ಒಂದು ಕಿಚನ್ ಕೂಡ ರೆಡಿ ಆಗಿದೆ. ಖಂಡಿತವಾಗ್ಲೂ. ಸೊ ವಂಡರ್ಫುಲ್ ರಘು, ಅಡಿಗೆ ಮನೆ ಜೊತೆಗೆ ಅಡಿಗೆ ಹೇಗಿರ್ಬೇಕು ಎರಡೂನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ರಘು ಅವರ ಸೂಪರ್ ಕಿಚನ್ ನೋಡಿ ನಾನಂತೂ ಥ್ರಿಲ್ ಆಗ್ಬಿಟ್ಟಿದ್ದೀನಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಅಡುಗೆ ಮನೆಗಳ ಪರಿಚಯ ಮಾಡೋದು ಬಾಕಿ ಇದೆ. ಅದನ್ನೆಲ್ಲ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಅಡುಗೆ ಮನೆಯ ಪರಿಕರಗಳ ಪರಿಚಯದೊಂದಿಗೆ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.